ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ. ಸೊ ಒಂದು ಪ್ರೋಮೋ ಒಂದು ವಾರದ ಕತೆ ಕಿಚ್ಚನ ಜೊತೆ ಒಂದು ಪ್ರೋಮೋ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಪ್ರೋಮೋ ಚೈತ್ರ ಕುಂದಾಪುರ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು. ಸೊ ಎರಡು ಪ್ರೋಮೋನ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡೋಣ ಮರಿಬೇಡಿ. ಆ್ಯಂಡ್ ಗೈಸ್, ಮೊದಲನೇದಾಗಿ ಕಿಚ್ಚ ಸುದೀಪ್ ಸರ್ ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಯಾವ ಮ್ಯಾಟರ್ನ ಡಿಸ್ಕಸ್ ಮಾಡಬೇಕಾಗಿತ್ತು ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದೀರಾ. ಆ್ಯಂಡ್ ಮೇನ್ ಥಿಂಗ್ ಇದರಲ್ಲಿ 2 ಜಾಸ್ತಿ ಬಂದಿದ್ದು, ಒಂದು ಮೋಕ್ಷಿತ ಅವ್ರ ಬಗ್ಗೆ ಕೇಳಲೇಬೇಕು, ಅಂದರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರಲ್ಲ ಅದ್ರ ಬಗ್ಗೆ. ಆ್ಯಂಡ್ ಇನ್ನೊಂದು ಟಾಪಿಕ್ ಬಂದ್ಬಿಟ್ಟು ಶಿಶಿರ್ ಅವ್ರಿಗೆ ಆದಂಥ ಅನ್ಯಾಯ. ಸೊ ಚೈತ್ರ ಕುಂದಾಪುರ ಅವರು ಏನು ಈ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಅಂತ ತುಂಬ ಜನ ಕಮೆಂಟ್ಸ್ಗಳು ಹಾಕಿದ್ದೀರಾ. ಆ್ಯಂಡ್ ಎಸ್, ಅದೇ ಫಸ್ಟ್ ಟಾಪಿಕ್ ಬಂದಿದೆ ಇವಾಗ. ಯಾರ್ಯಾರಿಗೆ ಮೋಸ ಆಯಿತು ಅಂತ ಕಿಚ್ಚ ಸುದೀಪ್ ಸರ್ ಒಂದು ಕ್ವಶನ್ನ ಕೇಳ್ತಾ ಇರೋ ರೀತಿ ಇತ್ತು ಪ್ರೋಮೋದಲ್ಲಿ ನಾನು ಹೇಳ್ತಾ ಇರೋದು. ಸೊ ಅದು ಕೂಡ ಡಿಸ್ಕಷನ್ ಆಗುತ್ತೆ. ಸೊ ಎಷ್ಟು ಜನ ಕಾಯ್ತಾ ಇದ್ದೀರಾ ಚೈತ್ರ ಕುಂದಾಪುರ ಅವ್ರಿಗೆ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಪ್ರೋಮೋದಲ್ಲಿ ಚೈತ್ರ ಕುಂದಾಪುರ ಏನು ತಲೆ ಸುತ್ತ ಬಿದ್ದು ಆ ಹಾಸ್ಪಿಟ್ಲಿಗೆ ಹೋಗಿದ್ರು. ಸೊ ಹೊರಗಡೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ ಅವರು ಅಂತಂದರೆ, ಹೊರಗಡೆ ಏನೇನು ನಡೀತಾ ಇತ್ತಲ್ಲ ಅದೆಲ್ಲ ಹಾಸ್ಪಿಟಲ್ ಯಾರೋ ನರ್ಸೋ ಯಾರು ಹೇಳಿರ್ತಾರೆ ಅಂತ ಅನ್ಕೊತೀನಿ. ಸೊ ಅದನ್ನು ತೊಗೊಬಂದು ಇಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಉಗ್ರ ಮಂಜು ಅವ್ರಿಗೆ ನೀವು ಫುಲ್ ನೆಗೆಟಿವ್ ಆಗಿ ಬರ್ತಾ ಇದೆ ಆಚೆ ಕಡೆ. ಸೊ ನೀವು ಬೇರೆ ಥರ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಧನರಾಜ್ ಅವ್ರಿಗೆ ಇವರು ಹಿಂಗೆ ಸನ್ನೆ ಮಾಡ್ತಾ ಇರ್ತಾರೆ, ಪಿಸು ದೋಣಿಲಿ ಏನೋ ಹೇಳ್ತಾ ಇರ್ತಾರೆ. ಸೊ ಧನರಾಜ್ ಅವರು ನೀವೇನು ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ಅವ್ರಿಗೆ. ಆ ಟೈಮಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಪಿಸು ಧೋನಿಯಲ್ಲಿ ಮಾತಾಡೋಂಗಿಲ್ಲ ಅಂತ ಬಿಗ್ ಬಾಸ್ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ಅವಾಗ ಇಲ್ಲ ಬಿಗ್ ಬಾಸ್ ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ 2 ಪ್ರೋಮೋಗಳು ಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಮೇ ಬಿ ಚೈತ್ರ ಕುಂದಾಪುರ ಅವರು ಒಂದು ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಇರೋರು, ಔಟ್ಸೈಡಲ್ಲಿ ಇರೋರು ಇವ್ರಿಗೆ ಯಾವುದೇ ಕಾರಣಕ್ಕೂ ಏನು ಇನ್ಪುಟ್ ಅನ್ನೋದು ಕೊಡಲ್ಲ. ಯಾಕಂದರೆ ಡಾಕ್ಟರ್ಸ್ಗಳು ಏನಿರ್ತಾರೆ ಬಿಗ್ ಬಾಸಿನ ಸೆಟ್ಟಲ್ಲಿ ಅವರು ಕೂಡ ಇರ್ತಾರೆ. ಆ್ಯಕ್ಚುಲಿ ಎಲ್ಲಾನು ವ್ಯವಸ್ಥೆ ಮಾಡ್ಕೊಂಡು ಇರ್ತಾರೆ. ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಸೊ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಪ್ರೈವಸಿನ ಲೀಕ್ ಮಾಡಲ್ಲ, ಯಾರ ಬಗ್ಗೆನೂ ಕೂಡ ಇನ್ಪುಟ್ಸ್ನ ಕೊಡೋದಿಲ್ಲ. ಈ ಇನ್ಪುಟ್ಸ್ಗಳನ್ನ ಇವ್ರು ಕೊಡ್ತಾ ಇದ್ದಾರೆ ಅಂತಂದರೆ ಅವರ ಮೈಂಡ್ ಗೇಮಲ್ಲಿ ಒಂದು ವೀಕ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಧನರಾಜ್ ಅವ್ರಿಗೆ ಇಲ್ಲ ನೀನೇನು ಇಲ್ಲ ಅನ್ನೋದ್ರ ಇನ್ನೊಂದು ಸ್ವಲ್ಪ ಮೈಂಡ್ ವೀಕ್ ಆಗುತ್ತೆ. ಸೊ ಉಗ್ರ ಮಂಜು ಅವರು ಗೇಮ್ ಚೇಂಜ್ ಮಾಡ್ಕೊಬೇಕು ಅಂತಂದರೆ ಅವ್ರ ಕುತಂತ್ರಿ ಬುದ್ಧಿನ ಮೇ ಬಿ ಇಷ್ಟ ಆಗ್ತಲ್ವ ಜನಗಳು. ಸೊ ನಾನು ನಾರ್ಮಲಾಗಿ ಆಟ ಆಡಕ್ಕೆ ಹೋಗ್ಬಿಡೋಣ ಅನ್ನೋದೊಂದು ತಲೆಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಕೇಸ್ ಏನಾದರೂ ಇವರು ಬುದ್ಧಿವಂತರಾಗಿ ಈಗ ಹೆಂಗೆ ಡಬಲ್ ಗೇಮ್ ಮಾಡ್ತಿದ್ದಲ್ಲ ಯಾರು ನಮ್ಮ ಚೈತ್ರ ಅವರು, ಆ ಬುದ್ಧಿ ಗೊತ್ತಿತ್ತು ಅಂತಂದ್ರೆ ಇವರು ಎಚ್ಚರಿಸ್ಕೋತಾರೆ. ಇಲ್ಲ ಅವ್ರು ಹೇಳಿದ್ದೆ ನಂಬ್ಕೊಂಡ್ರೆ ಇವರು ನಿಜ. ಆಕ್ಚುಲಿ ಧನರಾಜ್ ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಪಾಪ ಅವ್ರು ಹೇಳಿ ನಂಬಿಡ್ತಾರೆ ಬೇಗ. ಅದೇ ಆ ಮನೇಲಿ ದೊಡ್ಡ ಫಾಲ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬಟ್ ಇಲ್ಲಿ ಅವರು ಒಂದು ಸ್ವಲ್ಪ ತಲೆ ಉಪಯೋಗಿಸಿ ಇವ್ರು ಹೇಳಿದ ಮಾತು ನಂಬಾರ್ದು, ನಾನು ಕರೆಕ್ಟಾಗಿ ಆಡ್ತಾ ಇದ್ದೀನಿ, ನನ್ನ ಗೇಮ್ ನಾನು ಸ್ಟಿಕ್ ಆನ್ ಆಗೋಣ ಅಂತ ಇತ್ಕೊಂತು ಅಂತಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಎನಿವೇಸ್, ನನಗನ್ಸಿರೋ ಪ್ರಕಾರ ಚೈತ್ರ ಕುಂದಾಪುರ ಅವ್ರು ತುಂಬ ಮೈಂಡ್ ಗೇಮ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಶಿಶಿರ್ ಅವ್ರಿಗೆ ಬ್ಯಾಕ್ ಸ್ಟೆಪಿಂಗ್ ಮಾಡಿದ್ರು. ಎರಡನೇದಾಗಿ ಈ ಥರ ಡೌಗಳು ಮಾಡ್ಕೊಂಡು ಆಚೆ ಹೋಗಿದ್ರು. ಅದು ಏನೋ ಸುಮ್ಮನೆ ಸ್ಟಿಪ್ ಏನೋ ಇದಾಕೊಂಡಿದ್ರು, ಡ್ರಿಪ್ಸ್ ಹಾಕಿರೋದೇನೋ ಸ್ಟಿಪ್ಸಿಂಗ್ಸ್ ಇತ್ತಷ್ಟೇ. ಬಟ್ ಅದು ಏನು ಗ್ಯಾರಂಟಿಗಳು ಡ್ರಿಪ್ಸೇ ಹಾಕಿದ್ದಾರೆ, ಅದು ಏನಕ್ಕೆ ಹಾಕಿದ್ದಾರೆ, ನಾರ್ಮಲ್ ಆಗಿ ಹಾಕ್ತಾರೆ, ಗ್ಲೂಕೋಸ್ ಹಾಕಿರ್ತಾರೆ, ಅದ್ರದ್ದು ಇರ್ಬೋದು, ಹೇಳಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಏನೇನೋ ಹೇಳ್ತಾ ಇದ್ದಾರೆ. ಸೊ ಇದಕ್ಕೂ ಮುಂಚೆನೂ ಸರ್ ಹಿಂಗೆ ಮಾಡಿದ್ದಾರೆ ಅಂತ ಬ್ರೋ ಅಂತ ಎಲ್ಲ ತುಂಬ ಜನ ಕಮೆಂಟ್ ಹಾಕಿದ್ರೆ ಗೊತ್ತಿಲ್ಲ. ನಾನು ಏನು ಅಂತ ನಿಜ ನಾನು ನಿಮ್ಮ ಹತ್ರ ಆನೆಸ್ಟ್ ಆಗಿ ಆಲ್ರೆಡಿ ತುಂಬ ಪ್ರೀವಿಯಸ್ ವಿಡಿಯೋಸಲ್ಲೂ ನಾನು ಹೇಳ್ತಾ ಇರ್ತೀನಿ. ಚೈತ್ರ ಕುಂದಾಪುರ ಅವ್ರ ಬಗ್ಗೆ ನನಗೆ ಒಂದಷ್ಟು ಮಾಹಿತಿ ಕೂಡ ಇಲ್ಲ. ಅವ್ರು ಯಾವ ರೀತಿ ಏನು ಎತ್ತಕತೆ ಅಂತ, ಅಂದರೆ ಭಾಷಣ ಮಾಡ್ತಾರೆ ಅನ್ನೋದು ಒಂದು ಗೊತ್ತಿತ್ತು ಅಷ್ಟೇ. ಅದು ಮನೆಯಲ್ಲಿ ಬಂದು ಒಳಗಡೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು. ಸೊ ಇವನ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಔಟ್ಸೈಡ್ ಏನಾರು ಒಳಗಡೆ ಬಂದ್ಮೇಲೆ ಏನ್ ಮಾಡ್ತಾರೆ, ಏನು ಒಳ್ಳೇದ್ ನಡ್ಕೊಂತಾರೆ, ಏನು ಕೆಟ್ಟದ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಇರುವಂತ ಅಷ್ಟು ಕಂಟೆಸ್ಟೆಂಟ್ಗಳು ಸ್ಟಾರ್ಟಿಂಗ್ ಒಳಗಡೆ ಬಂದಾಗ ಎಲ್ಲರದು ಕೂಡ ಒಬ್ಬೊಬ್ರು ಫೇವ್ರೇಟ್ ಕಂಟೆಸ್ಟೆಂಟ್ಗಳು ಆಗಿರ್ತಾರೆ. ಕೆಲವರು ಗೊತ್ತಿರೋರು ನಾನು ಮಾತಾಡ್ತಾ ಇರೋದು. ಈಗ ನಾನು ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಲೆಕ್ಕ ತಗೊಂಡ್ರೆ ಯಾರು ಅಂತ ಸೆಲೆಬ್ರಿಟಿಗಳಂತೂ ದೊಡ್ಡದಾಗಂತೂ ಫಸ್ಟ್ ಆಫ್ ಆಲ್ ಇಲ್ವಕ್ಕೆ ಇಲ್ಲ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಇರೋರೆಲ್ಲ ಏನೋ 1-2 ಸೀರಿಯಲ್ ಮಾಡ್ಕೊಂಡು ಬಂದಿರುವಂತವರು. ಎಕ್ಸೆಪ್ಟ್ ಶಿಶಿರ್ ಅವರು ತುಂಬಾ ಲೆಂತ್ ಅಲ್ಲಿ ಇದ್ದಾರೆ. ಅದೇ ಇಂಡಸ್ಟ್ರಿ ಬೇಸ್ ಮೇಲೆ ನಾನು ಹೇಳ್ತಾರೆ 12-13 ವರ್ಷದಿಂದ ಸೀನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಈ ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಯಾರೂ ಇಲ್ಲ ಅಲ್ಲಿ. ನಾನು ಇಲ್ಲಪ್ಪ, ನಾನು ದೊಡ್ಡ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಹೀರೋಗಳು ಮಾಡಿದ್ದೀನಿ, 2-3 ಮೂವಿ ಮಾಡಿದ್ದೀನಿ, ನನಗೊಂದು ಜನಗಳಿಂದ ಒಂದು ಪ್ರೀತಿ ಸಿಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳ್ಕೊಳ್ಳೋರು ಯಾರೂ ಇಲ್ಲ. ಸೊ ಎಲ್ಲರೂ ಕೂಡ ಯಾವ ರೀತಿ ಆಡಬೇಕು ಅಂತಂದರೆ, ಕೆಲವೊಂದು ಬಾರಿ ಒಬ್ಬ ಮನುಷ್ಯ ಮಿಡಲ್ ಕ್ಲಾಸ್ ಅವನು ಹೆಂಗೆ ಇರ್ತಾನೆ, ಒಬ್ಬ ನಾರ್ಮಲ್ ಮನುಷ್ಯ ಯಾವ ರೀತಿ ಇರ್ತಾನೆ ಆ ರೀತಿ ಗೇಮ್ ಆಡ್ಲಿಕ್ಕೆ ಟ್ರೈ ಮಾಡಬೇಕು. ಅದರಲ್ಲಿ ಇಂಪ್ರೆಸ್ ಮಾಡಿದವರು ಒಂದು ಸ್ಟಾರ್ ಥರ ಆಚೆ ಬರ್ತಾರೆ ಅಂತ ಅನ್ಸುತ್ತೆ. ಗೈಸ್, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಗೈಸ್, ಈ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಇಬ್ಬರು ಇದ್ದಾರೆ ಆ್ಯಕ್ಚುಲಿ ಓಟದಲ್ಲಿ. ಒಂದು ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು, ಬಿಕಾಸ್ ಅಂದರೆ ಕ್ಯಾಪ್ಟನ್ ಆಗಬೇಕು ಅಂತ ಬಿಟ್ಕೊಟ್ಟಿದ್ದು. ಆ್ಯಂಡ್ ಎರಡನೇದಾಗಿ ಆ ಗೇಮಿಂಗ್ಸ್ ಕೂಡ ಚೆನ್ನಾಗಿ ಆಡ್ತಾ ಇದ್ರು ಬಿಕಾಸ್ ಆಫ್ ಉಗ್ರ ಮಂಜು ಅವರ ಈ ಏನೋ ಪೊಲಿಟಿಕ್ಸ್ ಇಂದ
ಗೌತಮಿ ಅವ್ರು ಆ್ಯಕ್ಚುಲಿ ತುಂಬ ಸತಿ ಫೌಲ್ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಅದನ್ನು ಡೈರೆಕ್ಟಾಗಿ ನೋಡಿದ್ದೀನಿ. ಇದರಿಂದ ಅವ್ರಿಗೆ ಸಿಗಬೇಕಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಶಿಶಿರ್ ಅವರು ಮಾಡಿದಂಥ ಲೈಕ್ ಒಳ್ಳೆ ಗುಣ ಅಂದರೆ ಅವರ ತಂಗಿಗೋಸ್ಕರ ಓಕೆ ಹೆಣ್ಮಗು ಆಗಿ ನೀನು ಏನು ಮಾಡಬೇಕು ಅಂತ ಅಚೀವ್ ಮಾಡ್ಕೋ ಅಂತ ಬಿಟ್ಟಿರೋದು. ಸೊ ಈ 2 ಗುಣಗಳನ್ನ ನೋಡ್ಕೊಂಡಾಗ ಆ್ಯಂಡ್ ಮೂರನೇದು ಇದೆ, ಸಾರಿ ಮೂರನೇ ಕಂಟೆಂಟರ್ ಮಾಡ್ತೋಗ್ಬಿಟ್ಟೆ ಗೈಸ್, ಗೋಲ್ಡ್ ಸುರೇಶ್ ಅವರು ಆಗದೆ ಇದ್ರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವ್ರಿಗೂ ಮೇ ಬಿ ಸಿಗ್ಬಹುದು. ಈ 3 ಜನ ನಾನು ಹೇಳ್ತಾ ಇರೋದು. ಸೊ ಪರ್ಟಿಕ್ಯುಲರ್ಲಿ ಈ 3 ಜನದಲ್ಲಿ ಯಾರು ಸಿಗಬೇಕು ಕಿಚ್ಚನ ಚಪ್ಪಾಳೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಧನರಾಜು ಮತ್ತು ಮೋಕ್ಷಿತ್ ಅವರ ನಡುವೆ ಏನು ನಡೀತಿದೆಯಲ್ಲ ಈ ಸಂಘರ್ಷ, ಇದ್ರ ಬಗ್ಗೆ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಕಿಚ್ಚ ಸುದೀಪ್ ಸರ್ ಆ ಟಾಪಿಕ್ ಎತ್ತಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿಯವರೆಗೂ ಬಾಯ್.